ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಪಾಠಾಧಾರಿತ ಮೌಲ್ಯಾಂಕನದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಲ್ಲಿ ಇರತಕ್ಕಂಥ ಗೊಂದಲಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ DSCRT ಇಂದ ಆ ಒಂದು FAQಗಳನ್ನ ಬಿಡುಗಡೆ ಮಾಡಲಾಗಿದೆ. ಆ ಬಿಡುಗಡೆ ಮಾಡಿರ್ತಕ್ಕಂಥ FAQಗಳಿಗೆ ಸಂಬಂಧಪಟ್ಟಂತ ಒಂದು ವಿವರಣಾತ್ಮಕವಾದಂಥ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. LBA ಪ್ರಶ್ನೆ ಕೋಟಿಯನ್ನ DSCRT ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡುವುದು ಹೇಗೆ ಅಂತೇಳಿ ನನ್ನ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಇದನ್ನ ಗಮನಿಸಬಹುದು. ಎರಡನೇ ಪ್ರಶ್ನೆ, ಈಗಾಗಲೇ ಮುಗಿದಿರೋ ಪಾಠಗಳಿಗೆ LBA ಅಂಕಗಳನ್ನ ಸ್ಯಾಟ್ಸ್ ನಲ್ಲಿ ದಾಖಲಿಸಬೇಕೆ? ಖಂಡಿತ ಹೌದು. ಈಗ ಆಲ್ರೆಡಿ ಮುಗಿದಿರತಕ್ಕಂಥ ಪಾಠಗಳಿಗೂ ಸಂಬಂಧಪಟ್ಟಂತೆ ಯೂನಿಟ್ ಟೆಸ್ಟ್ ಗಳನ್ನ ಮಾಡಿ ಆ ಒಂದು SATS ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ತೃತೀಯ ಭಾಷೆಗೆ LBA ಸಿದ್ಧಪಡಿಸಲಾಗಿದೆ. ತೃತೀಯ ಭಾಷೆ ಹಿಂದಿ ಏನಿದೆ ಆ ಹಿಂದಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಸಿದ್ಧಪಡಿಸಲಾಗಿದೆ. ಬೇರೆ ಬೇರೆ ಭಾಷೆಗಳಿಗೆ ತೃತೀಯ ಭಾಷೆಗೆ ಸಿದ್ಧಪಡಿಸಲಾಗಿಲ್ಲ. ಬೈಲಿಂಗಲ್ ತರಗತಿಗಳಿಗೆ LBA ಅನ್ವಯಿಸುತ್ತದೆಯೇ? ಹೌದು. ಈಗ ಆಲ್ರೆಡಿ 1ರಿಂದ 3ನೇ ತರಗತಿಯವರೆಗೆ ಸಂಬಂಧಪಟ್ಟಂತೆ LBA ಪ್ರಶ್ನೆ ಕೋಟಿಯನ್ನ ಅಪ್ಲೋಡ್ ಮಾಡಲಾಗಿದೆ. ಬಟ್ 4 ಮತ್ತು 5ನೇ ತರಗತಿಯ ಬೈಲಿಂಗಲ್ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಪ್ಲೋಡ್ ಮಾಡಲಾಗಿಲ್ಲ. ಬಟ್ 6, 7ರಲ್ಲಿ ಗಣಿತ ಮತ್ತು ವಿಜ್ಞಾನ ಆಲ್ರೆಡಿ ಅಪ್ಲೋಡ್ ಆಗಿದೆ. ಬಟ್ ಲ್ಯಾಂಗ್ವೇಜ್ ಏನಿದೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಇನ್ನೂ ಅಪ್ಲೋಡ್ ಆಗಿಲ್ಲ. ಆ ಪ್ರಕ್ರಿಯೆ ನಡೀತಾ ಇದೆ ಅಂತೇಳಿ ಇಲಾಖೆ ಸ್ಪಷ್ಟಪಡಿಸಿದೆ. ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲಾ ಪ್ರಶ್ನೆಗಳನ್ನು LBA ಪ್ರಶ್ನೆ ಕೋಟಿಯಿಂದ ಕೇಳಬೇಕೆ? ಪಠ್ಯಾಧಾರಿತ ಮೌಲ್ಯಾಂಕನ ಇನ್ ದ ಸೆನ್ಸ್ ನೀವು SA1 SA2 ಏನು ಮಾಡ್ತೀರಿ ಅವಾಗ ಈ ಒಂದು ಪ್ರಶ್ನೆಗಳನ್ನೇ ಬಳಸ್ಕೊಳ್ಬೇಕಾ ಅಂತ ಹೇಳಿ. ಹೌದು, ಖಂಡಿತ. ಇದು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಮಾಪನ ಪ್ರಕ್ರಿಯೆವರೆಗೂ ಕೂಡ ಏನೇನು ಪ್ರಶ್ನೆಗಳನ್ನ ಎಲ್ಲೆಲ್ಲಿ ನಾವು ಕೇಳ್ತೀವೋ ಅಲ್ಲೆಲ್ಲಾ ಕಡೆನೂ ಕೂಡ LBA ಪ್ರಶ್ನೆ ಕೋಟಿಯಿಂದಲೇ ಪ್ರಶ್ನೆಗಳನ್ನ ಬಳಸಿಕೊಂಡು ನಾವು SA1 ಮತ್ತು SA2ಗಳನ್ನ ಮಾಡಬೇಕಾಗುತ್ತೆ. FLN ಮಕ್ಕಳಿಗೆ LBA ಮಾಡುವುದು ಹೇಗೆ? ಇವೆರಡನ್ನೂ ಕೂಡ ಹೊಂದಾಣಿಕೆ ಮಾಡ್ಕೊಂಡೇನೆ ಮಾಡ್ಬೇಕಾಗ್ತಿ. FLN ಮಕ್ಕಳಿಗೂ ಕೂಡ ಈ LBA ಪ್ರಶ್ನೆ ಕೋಟಿಯನ್ನ ಬಳಸಿಕೊಂಡೇ ನಾವು ಘಟಕ ಪರೀಕ್ಷೆಗಳನ್ನ ಅವರಿಗೂ ಕೂಡ ಮಾಡಲೇಬೇಕಾಗುತ್ತೆ. ಉರ್ದು ಮಾಧ್ಯಮಕ್ಕೆ LBA ಪ್ರಶ್ನೆ ಕೋಟಿಯನ್ನ ಒದಗಿಸಲು ಕೋರಲಾಗಿದೆ. ಅದು ತರ್ಜುಮೆ ಮಾಡಲಾಗ್ತದೆ ಅಂತೇಳಿ ತಿಳಿಸಲಾಗಿದೆ. ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾ ಅಂತೇಳಿ ಬ್ಲೂ ಪ್ರಿಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಏನು ಪ್ರಶ್ನೆ ಕೋಟಿಯಲ್ಲಿ ಕೇಳಿರ್ತಕ್ಕಂಥ ಎಲ್ಲಾ ತರದ ಪ್ರಶ್ನೆಗಳು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಅಂದ್ರೆ ಕೇವಲ ವಸ್ತುನಿಷ್ಠ ಪ್ರಶ್ನೆಗಳನ್ನ ಅಷ್ಟೇ ಕೇಳೋದಾಗ್ಲಿ ಅಥವಾ ಕೇವಲ ಹೊಂದಿಸಿ ಬರೆಯೋದು ಕೇಳ್ತಕ್ಕಂಥದ್ದಲ್ಲ. ವಸ್ತುನಿಷ್ಠ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೀತಕ್ಕಂಥದ್ದು 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು, ಈ ರೀತಿ ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿ ಮತ್ತು ಎಲ್ಲಾ ವಿಧದ ಪ್ರಶ್ನೆಗಳನ್ನ ಪ್ರಶ್ನೆ ಕೋಟಿಯಲ್ಲಿ ನೀಡಲಾಗಿದೆ. ಆಗ ಎಲ್ಲಾ ರೀತಿಯ ಪ್ರಶ್ನೆಗಳು ಕೂಡ ತಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ 1ರಿಂದ 5ನೇ ತರಗತಿಯವರೆಗೆ 10 ಲಿಖಿತ ಮತ್ತು 5 ಮೌಖಿಕ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇದುವರೆಗೂ ಕೂಡ ಏನಾಗಿತ್ತು ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ 25 ಅಂಕಗಳ ಘಟಕ ಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ತಿಳಿಸಲಾಗಿತ್ತು. ಆದ್ರೆ ಪರಿಷ್ಕೃತ ಒಂದು ಆದೇಶದಲ್ಲಿ ಇಲ್ಲಿ 1ರಿಂದ 5ನೇ ತರಗತಿಯವರೆಗೆ 10 ಲಿಖಿತ ಮತ್ತು 5 ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಬೇಕು. 6ರಿಂದ 10ನೇ ತರಗತಿಯವರೆಗೆ 25 ಅಂಕಗಳಿಗೆ ಇದ್ದಂಥದ್ದನ್ನ 20 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು LBA ಇಂದ 15 ಅಂಕಗಳ ಪ್ರಶ್ನೆಗಳು ಮತ್ತು ಮರುಸಿಂಚನದಿಂದ 5 ಅಂಕಗಳ ಪ್ರಶ್ನೆಗಳು, ಒಟ್ಟು 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಅಂದ್ರೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ, 6ರಿಂದ ಇಲ್ಲಿ 1ರಿಂದ 5ನೇ ತರಗತಿ ಬರಲ್ಲ, ಮರುಸಿಂಚನ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 15 ಅಂಕಗಳು LBA ಪ್ರಶ್ನೆ ಕೋಟಿಯಿಂದ ತೆಗೆದುಕೊಳ್ಬೇಕು. 5 ಅಂಕಗಳನ್ನ ಮರುಸಿಂಚನದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಕೋಟಿಯಿಂದ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನ ರಚಿಸಬೇಕಾಗತ್ತೆ. ಮರುಸಿಂಚನ ಅಂದ್ರೆ ಹಿಂದಿನ ವರ್ಷದ ಒಂದು ಕಲಿಕಾ ಫಲಗಳಿಗೆ ಅನುಗುಣವಾದಂತ ಒಂದು ಪ್ರಶ್ನೆ ಕೋಟಿಯನ್ನ ರಚನೆ ಮಾಡಲಾಗಿದೆ. ಇದೇನು ಈ ಕಾರ್ಯಕ್ರಮ ಅನ್ವಯಿಸಿದ ಜಿಲ್ಲೆಗಳಿಗೆ ಮಾತ್ರ ಅನ್ವಯಿಸತಕ್ಕಂಥ ಜಿಲ್ಲೆಗಳಿಗೆ ಮಾತ್ರ ಈ ರೀತಿ ಮಾಡಬೇಕು. ಅನ್ವಯಿಸಿದ ಜಿಲ್ಲೆಗಳು ಮಾಮೂಲಿ 20 ಅಂಕಗಳನ್ನು ಕೂಡ LBA ಪ್ರಶ್ನೆ ಕೋಟಿಯಿಂದಲೇ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದ್ರೆ ಯಾವ ಮರುಸಿಂಚನಕ್ಕೆ ಒಳಪಡತಕ್ಕಂಥ ಜಿಲ್ಲೆಗಳು ಯಾವುವು, ಒಳಪಡದೇ ಇರತಕ್ಕಂಥ ಜಿಲ್ಲೆಗಳು ಯಾವುವು ಅಂತಕ್ಕಂಥದ್ದನ್ನ ಮುಂದಿನ ಹಂತದಲ್ಲಿ ತಿಳಿಸ್ತೇನೆ. ರೂಪಣಾತ್ಮಕ ಮೌಲ್ಯಾಂಕನ ಮತ್ತು ಸಂಕಲನಾತ್ಮಕ ಮೌಲ್ಯಾಂಕನಗಳನ್ನು ಮಾಡುವ ಅವಶ್ಯಕತೆ ಇದೆಯೇ ಅಂತೇಳಿ. ಇದು FA ಮತ್ತು SAಗೆ ಸಂಬಂಧಪಟ್ಟಂತೆ ಇದು ಹಿಂದೆ ನಾವು ಯಾವ ರೀತಿ ಮಾನದಂಡಗಳನ್ನು ಅನುಸರಿಸ್ತಾ ಇದ್ದೋ ಅದೇ ರೀತಿ ಅದು ಕಂಟಿನ್ಯೂ ಆಗುತ್ತೆ. LBA ಇಂದ FA ಮತ್ತು SAಗೆ ಯಾವುದೇ ರೀತಿಯ ಅದು ರೀಪ್ಲೇಸ್ ಮಾಡೋದಿಲ್ಲ. ಹಿಂದೆ ಹೇಗಿತ್ತು FA ಮತ್ತು SA ಅದೇ ರೀತಿ ಕಂಟಿನ್ಯೂ ಆಗುತ್ತೆ. LBA ಅಂಕಗಳನ್ನು SSLC ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸಲಾಗುತ್ತದೆಯೇ ಅಂತೇಳಿ ಇಲ್ಲ ಅಂತ ಹೇಳಲಾಗಿದೆ. LBA ಮಾಡುವಾಗ ಮಕ್ಕಳು ಗೈರು ಹಾಜರಿ ಹಾಗೂ ನಿರಂತರ ಗೈರು ಹಾಜರಿ ಆದ್ರೆ ಮಕ್ಕಳ ಡೇಟಾ ಎಂಟ್ರಿ ಮಾಡುವುದು ಹೇಗೆ? ಅಂದ್ರೆ LBA ಮಾಡೋ ದಿನ ಏನಾದ್ರು ಮಗು ಆಬ್ಸೆಂಟ್ ಆಯ್ದ್ರೆ ಅದನ್ನ ಬೇರೆ ದಿನ ಮಾಡ್ಬೇಕು ಅಂತೇಳಿ ತಿಳಿಸಲಾಗಿತ್ತು. ಬಟ್ ಈಗ
ಮಗು ಅವತ್ತು ಆಬ್ಸೆಂಟ್ ಆಗಿದ್ರೆ ಅದನ್ನ ನಾವು ಸ್ಯಾಟ್ಸ್ನಲ್ಲಿ AB ಅಂತಲೇ ನಮೂದು ಮಾಡಬೇಕಾಗತ್ತೆ. LBA ಖಾಸಗಿ ಶಾಲೆಗೆ ಇದೆಯೇ? LBA ಕರ್ನಾಟಕದ ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಕ್ಕಂಥ ಎಲ್ಲಾ ಶಾಲೆಗಳಿಗೂ ಕೂಡ ಇದು ಅನ್ವಯ ಆಗತ್ತೆ. ಎಲ್ಲಾ ತರಗತಿಗಳ ಎಲ್ಲಾ ಹಂತದ ಮೌಲ್ಯಾಂಕನಕ್ಕೆ LBA ಪ್ರಶ್ನೆಕೋಟಿಯ ಪ್ರಶ್ನೆಗಳನ್ನು ಪರಿಗಣಿಸಬೇಕೆ ಅಂತಿಲ್ಲ. ಒಟ್ಟಾರೆ ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಾಂಕನ ಪ್ರಕ್ರಿಯೆಗಳನ್ನು ಏನ್ ಮಾಡ್ತೀವಿ ಆ ಎಲ್ಲಾ ಹಂತದಲ್ಲಿಯೂ ಕೂಡ ನಾವು LBA ಪ್ರಶ್ನೆಕೋಟಿಯನ್ನೇ ಮುಖ್ಯವಾಗಿ ಆಧಾರವಾಗಿಟ್ಟುಕೊಂಡು ನಾವು ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯನ್ನ ನಡೆಸಬೇಕಾಗುತ್ತೆ. ಅಂದ್ರೆ LBA ಮತ್ತು ಲೆಸನ್ ಪ್ಲಾನ್ ಸ್ಯಾಟ್ಸ್ ತಂತ್ರಾಂಶದ ದಾಖಲಿಸುವುದು ಶಿಕ್ಷಕರಿಗೆ ಹೊರೆಯಲ್ಲವೇ ಅಂತ ಕೇಳಲಾಗಿದೆ. ಯಾಕೆ ಅಂತಂದ್ರೆ ನಾವು ನೇರವಾಗಿ ಘಟಕ ಪರೀಕ್ಷೆಯ ಅಂಕಗಳನ್ನ ಸ್ಯಾಟ್ಸ್ ನಲ್ಲಿ ನೇರವಾಗಿ ನಾವು ಅಪ್ಲೋಡ್ ಮಾಡ್ತೀವಿ. ನಾವು ಕೇವಲ ಅಂಕಗಳನ್ನ ನಮೂದು ಮಾಡಿದರೆ ಸಾಕು, ಅದು ತನ್ನಷ್ಟಕ್ಕೆ ತಾನೇ ಗ್ರೇಡ್ ಜನರೇಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ನಮಗೆ ಬೇಕಾದಂತ ಒಂದು ಸಂದರ್ಭದಲ್ಲಿ ಅದನ್ನೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿಕ್ಕೆ, ಅದು ಲೆಸನ್ ಪ್ಲಾನ್ ಆಗಿರ್ಬೋದು ಮತ್ತು ಘಟಕ ಪರೀಕ್ಷೆ ಅಂಕಗಳಾಗಿರ್ಬೋದು, ಪ್ರಿಂಟ್ ತೆಗೆದಿಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರತ್ಯೇಕವಾಗಿ ಇದನ್ನ ಬರಿಬೇಕು ಅಂತೇಳಿ ವೈಯಕ್ತಿಕವಾಗಿ ಬರಿಬೇಕು ಅಂತಕ್ಕಂಥ ಯಾವುದೇ ರೀತಿಯ ಅನಿವಾರ್ಯತೆ ಇಲ್ಲ. ಹಾಗಾಗಿ ಇದು ಹೆಚ್ಚಿನ ಮಟ್ಟದ ಒಂದು ಹೊರೆ ಅಲ್ಲ ಅಂತೇಳಿ ತಿಳಿಸಲಾಗಿದೆ. SATS ನಲ್ಲಿ LBA ಅಂಕಗಳನ್ನು ವಿಭಾಗವಾರ ದಾಖಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. LBA ಮಾದರಿ ಪ್ರಶ್ನೆ ಪತ್ರಿಕೆ ಯಾವಾಗ ನೀಡುತ್ತೀರಿ ಅಂದ್ರೆ, ಈಗ ಆಲ್ರೆಡಿ DSIT ವೆಬ್ಸೈಟ್ ನಲ್ಲಿ ಈಗ ಆಲ್ರೆಡಿ ಪ್ರಶ್ನೆ ಕೋಟಿಯನ್ನ ನೀಡಲಾಗಿದೆ. ಆ ಪ್ರಶ್ನೆ ಕೋಟಿಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಏನು 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಅಥವಾ 15+5 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ಕೋಬೇಕಾಗತ್ತೆ. ಪಾಠಾಧಾರಿತ ಮೌಲ್ಯಾಂಕನವನ್ನು 25 ಅಂಕಗಳಿಗೆ ಬದಲಾಗಿ 10 ಅಂಕಗಳಿಗೆ ಲಿಖಿತ ಮತ್ತು 10 ಅಂಕಗಳಿಗೆ ಮೌಖಿಕ ಒಟ್ಟು 20 ಅಂಕ ಮಾಡಲು ಅವಕಾಶ ಇದೆಯಾ ಅಂತೇಳಿ ಖಂಡಿತ ಇಲ್ಲ. ಹಿಂದೆ ಈಗ ತಿಳಿಸಿದಂತೆ 1ರಿಂದ 5ನೇ ತರಗತಿಯವರೆಗೆ 10 ಲಿಖಿತ ಮತ್ತು 5 ಮೌಖಿಕ, 6ರಿಂದ 10ನೇ ತರಗತಿಯವರೆಗೆ 20 ಲಿಖಿತವನ್ನು ಮಾಡಲಾಗುತ್ತೆ. ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಯಾವ ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಜಾರಿಯಲ್ಲಿದೆಯೋ ಅವರು 15 LBA ಪ್ರಶ್ನೆ ಕೋಟಿಯಿಂದ 5 ಮರುಸಿಂಚನದ ಪ್ರಶ್ನೆ ಕೋಟಿಯಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ. ತಾವು ಇಲ್ಲಿ ಗಮನಿಸಬಹುದು ಎಲ್ಲೆಲ್ಲಿ ಮರುಸಿಂಚನ ಕಾರ್ಯಕ್ರಮ ಜಾರಿಯಲ್ಲಿದೆ ಮತ್ತು ಯಾವ ಜಿಲ್ಲೆಗಳಲ್ಲಿ ಇಲ್ಲ ಅಂತ. SSLC ಫಲಿತಾಂಶವನ್ನು ಆಧರಿಸಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿರಸಿ, ಉಡುಪಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳನ್ನು ಮರುಸಿಂಚನ ಕಾರ್ಯಕ್ರಮದ ಅನುಷ್ಠಾನದಿಂದ ಪ್ರಸಕ್ತ ಸಾಲಿಗೆ ಕೈಬಿಡಲಾಗಿದೆ. ಪ್ರಸಕ್ತ ಸಾಲಿಗೆ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 27 ಜಿಲ್ಲೆಗಳಲ್ಲಿಯೂ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಹಾಗಾಗಿ ಇಲ್ಲಿ ಮೇಲ್ಕಂಡೆ ತಿಳಿಸಿರ್ತಕ್ಕಂಥ ಈ ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಜಾರಿಯಲ್ಲಿ ಇರೋದಿಲ್ಲ. ಇನ್ನು ಉಳಿದಂತ 27 ಜಿಲ್ಲೆಗಳಲ್ಲಿಯೂ ಕೂಡ ಜಾರಿಯಲ್ಲಿರುತ್ತೆ. ಹಾಗಾಗಿ ಈ ಯಾವುದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿರಸಿ, ಉಡುಪಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯವರು ಈ ನೋಡಿ 20 ಅಂಕಗಳಿಗೂ ಕೂಡ LBA ಪ್ರಶ್ನೆ ಕೋಟಿಯಿಂದಲೇ ಪ್ರಶ್ನೆಯನ್ನು ತೆಗಿಬೇಕು. ಇನ್ನು ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯವರು 15 ಅಂಕಗಳಿಗೆ LBA ಪ್ರಶ್ನೆ ಕೋಟಿಯಿಂದ +5 ಅಂಕಗಳಿಗೆ ಮರುಸಿಂಚನದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಕೋಟಿಗಳಿಂದ ಪ್ರಶ್ನೆಗಳನ್ನ ತೆಗಿಬೇಕಾಗಿರುತ್ತೆ. ನೋಡಿ, ಭಾಷೆಯಲ್ಲಿ ಪ್ರತಿ LBAಗೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಸೇರಿಸಿ ಪರಿಗಣಿಸಬಹುದೇ ಅಂತೇಳಿ ಇಲ್ಲ ಅಂತಲೇ ಹೇಳಲಾಗಿದೆ. ಅಂದ್ರೆ ಪ್ರತಿಯೊಂದು ಪಾಠಕ್ಕೂ ಮತ್ತು ಪದ್ಯಕ್ಕೂ ಸಪ್ರೇಟ್ ಆಗಿನೇ ಘಟಕ ಪರೀಕ್ಷೆಯನ್ನ ಮಾಡಿ ಸ್ಯಾಟ್ಸ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲಾ ತರಗತಿಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಠಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ 2-3 ಪಾಠವನ್ನು ಸೇರಿಸಿ ಮಾಡಬಹುದಾ ಅಂತೇಳಿ ಕೇಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಪ್ರತಿ ಪಾಠಕ್ಕೂ ಕೂಡ ಮಾಡಬೇಕಾಗತ್ತೆ. LBA ಅಂಕ ದಾಖಲಿಸಲು ಅನುದಾನಿತ ಶಿಕ್ಷಕರಿಗೆ ಸ್ಯಾಟ್ಸ್ ಲಾಗಿನ್ ID ಯಾವುದು? ಯಾಕಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಅವರ KJD ನಂಬರ್ ಮೂಲಕ ಸ್ಯಾಟ್ಸ್ಗೆ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇದೆ. ಬಟ್ ಅನುದಾನಿತ ಶಿಕ್ಷಕರಿಗೆ ಅವರ HRMS ಸಂಖ್ಯೆಯನ್ನೇ ಲಾಗಿನ್ ID ಆಗಿ ಬಳಸಬಹುದಾಗಿದೆ. ಪಾಠ ಯೋಜನೆ ಮತ್ತು LBAಗಳನ್ನ ಮೊಬೈಲ್ ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಒಟ್ಟಾರೆ ಪಾಠಾಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಗೊಂದಲಗಳಿಗೆ ಇಲಾಖೆ ಪರಿಹಾರವನ್ನು ನೀಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.